ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಗರ್ಭಾವಸ್ಥೆ ಅಂದ್ರೆ ಕೇವಲ ತಾಯಿಯ ಜವಾಬ್ದಾರಿ ಅಂತ ಹಲವರು ಭಾವಿಸ್ತಾರೆ. ಆದರೆ ಗರ್ಭ ಸಂಸ್ಕಾರದಲ್ಲಿ ತಂದೆಯ ಪಾತ್ರವೂ ಅಷ್ಟೇ ಮುಖ್ಯ. ಇಂದು ನಾವು ತಿಳಿಯೋಣ, ಗರ್ಭಾವಸ್ಥೆಯಲ್ಲಿ ತಂದೆ ಹೇಗಿರಬೇಕು, ಮಗುವಿನ ಮೇಲೆ ತಂದೆಯ ಪ್ರಭಾವ ಏನು ಅಂತ. ಒಂದನೆಯದು, ತಂದೆಯ ಮನಸ್ಥಿತಿಯ ಪಾತ್ರ. ತಂದೆಯ ಮನಸ್ಥಿತಿ ಗರ್ಭದಲ್ಲಿರುವ ಮಗುವಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ತಂದೆ ಯಾವಾಗಲೂ ಶಾಂತವಾಗಿರಬೇಕು, ಧನಾತ್ಮಕವಾಗಿ ಮಾತನಾಡಬೇಕು, ಕೋಪ, ಒತ್ತಡವನ್ನು ಮನೆಯೊಳಗೆ ತರಬಾರದು. ತಂದೆಯ ಧ್ವನಿ, ಮಾತು, ವರ್ತನೆ ಮಗುವಿಗೆ ತಾಯಿಯ ಮೂಲಕ ತಲುಪುತ್ತದೆ. 2. ಭಾವನಾತ್ಮಕ ಬೆಂಬಲ. ಗರ್ಭಿಣಿ ತಾಯಿ ಈ ಸಮಯದಲ್ಲಿ ಹೆಚ್ಚು ಭಾವನಾತ್ಮಕವಾಗಿರುತ್ತಾಳೆ. ಅವಳ ಮಾತು ಕೇಳುವುದು, ಅವಳ ಭಯ, ಆತಂಕವನ್ನು ಅರ್ಥ ಮಾಡಿಕೊಳ್ಳುವುದು, ನಾನಿದ್ದೀನಿ ಅನ್ನುವ ಭರವಸೆ ಕೊಡುವುದು, ಇದು ತಂದೆಯ ಬಹುದೊಡ್ಡ ಪಾತ್ರ. ತಾಯಿ ಶಾಂತವಾಗಿದ್ದರೆ ಮಗು ಕೂಡ ಶಾಂತವಾಗಿರುತ್ತದೆ. 3. ಗರ್ಭ ಸಂವಾದ, ಮಗುವಿನೊಂದಿಗೆ ಮಾತು. ತಂದೆ ಕೂಡ ಮಗುವಿನೊಂದಿಗೆ ಮಾತನಾಡಬೇಕು. ನಮ್ಮ ಮಗು ಚೆನ್ನಾಗಿರಲಿ, ನೀನು ಬುದ್ಧಿವಂತನಾಗು ಅಂತ ಧನಾತ್ಮಕ ಮಾತುಗಳನ್ನು ಹೇಳಬೇಕು. ಕೆಲವೊಮ್ಮೆ ಒಳ್ಳೆಯ ಕಥೆಗಳು, ಮೌಲ್ಯಯುತ ವಿಚಾರಗಳನ್ನು ಮಗುವಿಗೆ ಹೇಳಬಹುದು. ಇದು ಮಗುವಿನ ಮನಸ್ಸಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 4. ದಿನಚರಿಯಲ್ಲಿ ಸಹಾಯ. ತಂದೆ ಆಸ್ಪತ್ರೆಗೆ ಜೊತೆ ಹೋಗುವುದು, ಆಹಾರ, ವಿಶ್ರಾಂತಿ ಬಗ್ಗೆ ಗಮನ ಕೊಡುವುದು, ಮನೆಯ ವಾತಾವರಣ ಶಾಂತವಾಗಿಡುವುದು, ಇವೆಲ್ಲವೂ ಗರ್ಭ ಸಂಸ್ಕಾರದ ಭಾಗವೇ. ಚಿಕ್ಕ ಚಿಕ್ಕ ಸಹಾಯಗಳು ತಾಯಿಗೆ ದೊಡ್ಡ ಶಕ್ತಿ ಕೊಡುತ್ತವೆ. ಹಾಗಾಗಿ ಸ್ನೇಹಿತರೆ, ಗರ್ಭಾವಸ್ಥೆ ತಾಯಿ ಮತ್ತು ತಂದೆ ಇಬ್ಬರ ಪ್ರಯಾಣ. ತಂದೆ ಒಳ್ಳೆಯವನಾದರೆ ಮಗು ಒಳ್ಳೆಯ ವ್ಯಕ್ತಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಪ್ರತಿಯೊಬ್ಬ ತಂದೆಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಧನ್ಯವಾದಗಳು. ಗರ್ಭ ಸಂಸ್ಕಾರದೊಂದಿಗೆ ಇನ್ನಷ್ಟು ಉತ್ತಮ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ.